ಎಲ್ಲ ನನ್ನ ಆತ್ಮೀಯ ಮೀನರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮೀನರಾಶಿಯಲ್ಲಿ ಶನಿ ವಕ್ರಿ ಮತ್ತು ಗುರುವಿನ ಒಂದು ಉಚ್ಚ ದೃಷ್ಟಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಈಗಾಗಲೇ ಬರುವಂತಹ ಜುಲೈ 26/7/2026 ರಾತ್ರಿ ವಕ್ರಿ ಸಂಚಾರ ಪ್ರಾರಂಭ ಮಾಡುವಂಥದ್ದು ಈ ಶನಿಗ್ರಹ. ಅದೇ ರೀತಿಯಾಗಿ ಒಂದು ಬಹಳ ಸುದೀರ್ಘ ಕಾಲದ ಒಂದು ವಕ್ರಿತ್ವ ಇದಾಗಿರ್ತದೆ. 9/12/2020 ವಕ್ರಿ ತ್ಯಾಗ ಮಾಡುವಂಥದ್ದು ಆಗ್ತದೆ. ಹಾಗಾಗಿ ಈ ವಕ್ರಿ ಸಂಚಾರದಲ್ಲಿ ಶನಿಯ ಒಂದು ವಕ್ರಿ ಸಂಚಾರದಲ್ಲಿ ಯಾವ ರೀತಿಯಾದಂಥ ಒಂದು ಲಾಭ ಇದೆ ಅಥವಾ ಯಾವ ರೀತಿಯಾದಂಥ ಒಂದು ನಷ್ಟ ಇದೆ ಹೇಳುವಂಥದ್ದು ನಾನು ಹೇಳ್ತಾ ಹೋಗ್ತೇನೆ. ಅದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ಗುರುವಿನ ಉಚ್ಚ ದೃಷ್ಟಿಯಿಂದ ನಿಮ್ಗೆ ಆಗುವಂಥ ಅನುಕೂಲಗಳೇನು, ಲಾಭಗಳೇನು ಅಥವಾ ನಷ್ಟಗಳೇನು ಹೇಳುವಂಥದ್ದು ಪ್ರತಿಯೊಂದು ಎಳೆಯಾಗಿ ಹೇಳ್ತೇನೆ. ನಿಮ್ಮ ಭವಿಷ್ಯ ಯಾವ ರೀತಿ ರೂಪಣೆ ನೀವು ಮಾಡ್ಕೋಬೋದು, ಅದೇ ರೀತಿಯಾಗಿ ನೀವು ಕೆಲವೊಂದಿಷ್ಟು ಚೇಂಜಸ್ಗಳು ಮಾಡ್ಕೋಬೇಕಾಗ್ತದೆ. ಯಾವುದೆಲ್ಲ ಚೇಂಜಸ್ ನೀವು ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯ ಒಂದು ಅಭಿವೃದ್ಧಿಯತ್ತ ಸಾಗ್ತದೆ ಹೇಳುವಂಥದ್ದು ನಾನು ಹೇಳ್ತಾ ಹೋಗ್ತೇನೆ. ಅದೇ ರೀತಿಯಾಗಿ ಈಗ ನಿಮಗೆ ನಡೀತಿರುವಂಥದ್ದು ಸಾಡೆ ಸಾತಿ ಜನ್ಮಶನಿ. ಇದು ಸಾಡೆ ಸಾತಿಯ ಗರ್ಭಭಾಗದಲ್ಲಿ ಇರುವಂತಹ ಒಂದು ಸಮಯ ಆಗಿರೋದ್ರಿಂದ ಅದರಲ್ಲೂ ಕೂಡ ಶನಿ ವಕ್ರಿಗತವಾಗಿ ಸಂಚಾರ ಪ್ರಾರಂಭ ಮಾಡಿದಾಗ ಒಂದು ಸ್ವಲ್ಪ ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿ ಅಂದ್ಕೊಂಡು ನಾನು ಹೇಳ್ಬೋದು. ಹಾಗಂತ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ. ಎಂತಹ ಒಂದು ಶನಿ ವಕ್ರಿಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಗುರುವಿನ ಉಚ್ಚ ದೃಷ್ಟಿ ಇದ್ದಾಗ ಶನಿಯ ವಕ್ರಿತ್ವ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ. ಮತ್ತು ಕೆಲವೊಂದಿಷ್ಟು ಈ ವಕ್ರಿಯಾಗಿದ್ದಾಗ ಏನೆಲ್ಲ ನಿಮ್ಗೆ ತೊಂದರೆ ಆಗ್ತದಲ್ಲ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಹಲವಾರು ಮಾರ್ಗಗಳಿದೆ. ಅದಕ್ಕೆ ನೀವು ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ, ಅಥವಾ ಯಾವುದೋ ಒಂದು ಪುರೋಹಿತರ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಏನಿಲ್ಲ. ನೀವು ಮಾಡ್ಕೋಬೇಕಾಗಿರೋದೇನು, ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸ್ವಲ್ಪ ಬದಲಾವಣೆಗಳು ತಂದುಕೊಂಡಲ್ಲಿ ಇದಕ್ಕೆಲ್ಲ ಪರಿಹಾರಗಳು ನಿಮ್ಮಿಂದ ಸಾಧ್ಯ, ನೀವೇ ಮಾಡ್ಕೋಬೋದು. ಅದೇನು ಖರ್ಚಿನ ವಿಷಯ ಅಲ್ಲ. ಹಾಗಾಗಿ ಪ್ರಥಮವಾಗಿ ಏನೆಲ್ಲ ತೊಂದರೆ ಆಗ್ಬೋದು ಅಥವಾ ಏನೆಲ್ಲ ಕಾಟಗಳು ನಿಮ್ಗೆ ಬರ್ಬೋದು ಅಂದ್ಕೊಂಡು ಹೇಳಿದರೆ, ಹಿತಶತ್ರುಗಳ ಕಾಟ ಇದು ಮೀನರಾಶಿಯವರಿಗೆ ಖಂಡಿತವಾಗಲೂ ನಡೀತಿರುವಂಥದ್ದೇ. ಇದು ಜಾಸ್ತಿ ದೂರ ಹೋಗಬೇಕು ಅಂತಿಲ್ಲ, ನಿಮ್ಮ ಮನೆಯವರಿಂದನೇ ನಿಮಗೆ ಅತಿಯಾದ ಕಾಟಗಳು ನಡೀತಾ ಇರುವಂಥದ್ದು, ಅಥವಾ ನಿಮ್ಮ ಒಂದು ಬಂಧು ಬಳಗದವರಿಂದನೇ ಅತಿಯಾದಂಥ ಒಂದು ಈ ಶತ್ರುತ್ವದ ಕಾಟ ನಡೀತಾ ಇರುವಂಥದ್ದು. ನಿಮಗೆ ಎಲ್ಲೋ ಒಂದು ಕಡೆಗೆ ಅವರಿಂದ ತೊಂದರೆ ಆಗ್ತಿದೆ ಅಂದ್ಕೊಂಡು ನಿಮಗೆ ಯೋಚನೆ ಮಾಡೋಕ್ಕೂ ಆಗೋದಿಲ್ಲ, ಅಥವಾ ನಿಮಗೆ ನೀವು ನಂಬಿಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಕಾಟಗಳು ನಿಮ್ಮ ಹತ್ತಿರದವರಿಂದಲೇ ಆಗ್ತದೆ, ಹತ್ತಿರದವರಿಂದಲೇ ನಿಮಗೆ ಅವಮಾನ ಆಗುವಂಥದ್ದು. ಇದು ಎಲ್ಲ ಒಂದು ಕಡೆಗೆ ನನ್ನ ವೈಯಕ್ತಿಕ ಅನುಭವ ಕೂಡ. ಇನ್ನು ಹಣಕಾಸಿನ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ. ಈ ಶನಿ ಯಾವಾಗ ವಕ್ರಿಗತನಾಗಿ ಸಂಚಾರ ಶುರು ಮಾಡ್ತಾನೋ ಹಣಕಾಸಿನ ಒತ್ತಡ ಶುರುವಾಗ್ತದೆ. ನಾನು ಹೇಳ್ತಿರೋದು ಒತ್ತಡ, ಹಣಕಾಸು ಬರೋದಿಲ್ಲ ಅಂದ್ಕೊಂಡು ನಾನು ಹೇಳ್ತಾ ಇಲ್ಲ. ನೀವು ಸಂಪಾದನೆ ಮಾಡಿದ 100 ರೂಪಾಯಿ ಆದರೆ ನಿಮಗೆ ಕಮಿಟ್ಮೆಂಟ್ಗಳು 1000 ರೂಪಾಯಿ ಜಾಸ್ತಿ ಆಗ್ತದೆ. ಒತ್ತಡ ಜಾಸ್ತಿ ಆಗುವಂಥದ್ದು. ಹಣಕಾಸು ಬರ್ತಾನೆ ಇರ್ತದೆ, ನಿಮಗೆ ಹಣಕಾಸು ಸ್ಥಿತಿಗತಿಗೇನು ತೊಂದರೆ ಆಗೋದಿಲ್ಲ ಭವಿಷ್ಯದಲ್ಲಿ, ಆದರೆ ಒತ್ತಡ ಜಾಸ್ತಿ ಆಗ್ತದೆ. ಸ್ವಲ್ಪ ಕಾಳಜಿಯಿಂದ ನೀವು ನಿಭಾಯಿಸಬೇಕಾಗ್ತದೆ. ಇನ್ನು ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆ. ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆ ಅಂತಂದರೆ, ಯಾರೆಲ್ಲ ಮೀನರಾಶಿಯವರು ಭೂಮಿಯನ್ನು ಕೊಂಡ್ಕೋಬೇಕು ಅಂದ್ಕೊಂಡಿದ್ದವರು ಅಥವಾ ಕೊಂಡ್ಕೊಂಡವ್ರು ಇದ್ದರೆ ಅದರದ್ದು ಒಂದು ಕಾಗದ ಪತ್ರಗಳು ನೀವು ಸರಿಯಾಗಿ ನೋಡಬೇಕಾಗ್ತದೆ. ಈಗೆಲ್ಲ ಬಂದುಬಿಟ್ಟು ಒಬ್ರಿಗೆ ಮಾರಾಟ ಮಾಡಿರುವಂಥ ಸೈಟು 3 ಜನರಿಗೆ ಮಾರಾಟ ಆಗಿರ್ತದೆ. ಅಂತಹ ಒಂದು ಜಮೀನು ತಗೊಳ್ಳುವಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ತಗೊಂಡಿದ್ದರೆ ಅದರ ಡಾಕ್ಯುಮೆಂಟ್ ಎಲ್ಲ ತಾವು ದಯವಿಟ್ಟು ಪರಿಶೀಲನೆ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೊಗೊಂಡೋಗಿ ತೋರಿಸಿ ಅದರಿಂದ ನೀವು ಆ ಕ್ಲಾರಿಫಿಕೇಷನ್ಗೆ ಬರಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಈ ಭೂಮಿಯ ವಿಚಾರದಲ್ಲಿ ಮೋಸ ಆಗುವಂಥದ್ದಾಗ್ತದೆ. ಇನ್ನು ಈ ಭೂಮಿಯ ವಿಚಾರ ಅಂತ ಬಂದರೆ ಪಿತ್ರಾರ್ಜಿತ ಆಸ್ತಿ ಕೂಡ ಬಂತು. ನಿಮಗೆ ಮತ್ತು ನಿಮ್ಮ ಸೋದರರಿಗೆ ಎಲ್ಲೋ ಒಂದು ಕಡೆಗೆ ಕ್ಲಾಶಸ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಈ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಜಾಸ್ತಿ ಬರಬೇಕು ಅಂದ್ಕೊಂಡು ನಿಮ್ಮ ತಮ್ಮ ನಿಮ್ಗೆ ಕೇಳಬಹುದು, ಅಥವಾ ನೀವು ಅದಕ್ಕೆ ಒಪ್ಕೊಳ್ಳದೆ ಇರ್ಬೋದು. ಇಂತಹ ಕಲಹಗಳು ಜಾಸ್ತಿ ಆಗ್ತದೆ. ಇಲ್ಲಿ ನೀವು ಯಾರ ಕಷ್ಟಕ್ಕೆ ಬಂದುಬಿಟ್ಟು ಸಹಾಯ ಹಸ್ತ ಚಾಚಿದ್ರೋ ಅವರಿಂದ ನೀವು ಕೆಲವೊಂದಿಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಕಷ್ಟ ಕಾಲದಲ್ಲಿ. ಆದರೆ ನಿಮ್ಮ ಕಷ್ಟ ಕಾಲದಲ್ಲಿ ಯಾರೊಬ್ಬರು ಕೂಡ ಬರೋದಿಲ್ಲ ಹೇಳುವಂಥದ್ದು ನಾನಿಲ್ಲಿ ಒತ್ತಿ ಹೇಳಬೇಕಾಗ್ತದೆ ನಿಮಗೆ. ನೀವೇನೋ ನಾನು ಅವನಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡ್ತೇನೆ ಹೇಳುವಂಥ ಒಂದು ಧೈರ್ಯದಿಂದ, ಒಂದು ಮೊಂಡು ಧೈರ್ಯದಿಂದ ನೀವು ಸಹಾಯ ಮಾಡಿರ್ತೀರಿ. ಬಟ್ ಅವರಿಂದನೂ ಕೂಡ ನೀವು ಎಲ್ಲೋ ಒಂದು ಕಡೆಗೆ ಆ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಬಟ್ ಅವರಿಂದ ಆ ಸಹಾಯ ಆಗೋದಿಲ್ಲ ನಿಮ್ಮ ಕಷ್ಟ ಕಾಲಕ್ಕೆ. ಯಾರಿಗೆ ಯಾರೂ ಆಗೋದಿಲ್ಲ ಸ್ವಾಮಿ ಈ ಕಾಲದಲ್ಲಿ, ನಮ್ಗೆ ನಾವೇ.
ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಸಮಾಜ ನಮ್ಗೆ ಗೌರವ ಕೊಡ್ತದೆ. ನಾನು ಗಟ್ಟಿಯಾಗಿಲ್ಲ ಅಂದ್ಕೊಂಡು ಅಂದಾಗ ಸಮಾಜ ನನಗೆ ಗೌರವ ಕೊಡ್ತದೆ, 4 ಜನ ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಹೇಳುವಂಥದ್ದು ಅದು ನಮ್ಮದು ಬಂದುಬಿಟ್ಟು ಭ್ರಮೆ ಆಗಿರ್ತದೆ ಅಷ್ಟೇ. ಎಲ್ಲೋ ಒಂದು ಕಡೆಗೆ ನಮ್ಗೆ ನಾವೇ ನಮ್ಮ ಕಷ್ಟಕ್ಕೆ ಯಾರೋ ಬರೋದಿಲ್ಲ ಹೇಳುವಂಥದ್ದು ಮಾತ್ರ ಮಂದಟ್ಟು ಮಾಡಿಕೊಳ್ಳಿ. ಇನ್ನು ನಿಮ್ಮ ಜನರಿಂದಲೇ ನಿಮಗೆ ತೊಂದರೆ ಆಗುವಂಥದ್ದು, ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಇಲ್ಲ ಅಂತಂದರೆ ನಿಮ್ಮ ಬಂಧು ಬಳಗದವರಾಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರೋ ಒಬ್ಬರಾಗಿರ್ಬೋದು, ಬಟ್ ಅವರು ನಿಮ್ಮ ಜನರೇ ಆಗಿರ್ತಾರೆ. ಅವರಿಂದನೇ ಬಂದುಬಿಟ್ಟು ನಿಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ. ಹಾಗಾಗಿ ಆದಷ್ಟು ಅವರಿಂದ ಸ್ವಲ್ಪ ದೂರ ಇರಿ, ಡಿಸ್ಟೆನ್ಸ್ ಗ್ಯಾಪ್ನ ನೀವು ಮೇಂಟೈನ್ ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ಇದು ಶನಿಯ ವಕ್ರಿತ್ವದ ಫಲಗಳು. ಇದು ಇಲ್ಲಿ ಶನಿ ವಕ್ರಿಯಾಗಿದ್ದಾಗ ಕೆಲವೊಂದಿಷ್ಟು ಟೈಮಲ್ಲಿ ಸಾಡೆ ಸಾತಿನೂ ಕೂಡ ನಿಮಗೆ ಅದಕ್ಕೆ ಜೊತೆಗೂಡ್ತದೆ, ನಿಮ್ಮ ಜನ್ಮ ಶನಿ ಕೂಡ ಅಲ್ಲಿ ಜೊತೆಗೂಡ್ತದೆ. ಹಾಗಾಗಿ ಇಲ್ಲಿ ನೀವು ಮಾಡಬೇಕಾಗಿರೋದು ಏನು ಕೇಳಿದರೆ, ಶನಿಗೆ ಸ್ವಲ್ಪ ಶಾಂತಿಯನ್ನು ಮಾಡ್ಕೊಂಬರಬೇಕು. ಪ್ರತಿ ಶನಿವಾರ ನೀವು ಶನಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ನಿಮ್ಮ ಹತ್ರ ಏನಾದರೂ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಚೆನ್ನಾಗಿದ್ದರೆ ಶನಿ ಜಪ ಮಾಡಿಸಿ, ಶನಿ ಶಾಂತಿ ಮಾಡಿಸಿ. ಇಲ್ಲ ಅಂತಂದರೆ ಈ ಉಪಟಳಗಳು ಹಾಗೆ ನಡ್ಕೊಂಡು ಹೋಗ್ತದೆ. ಎಚ್ಚರಿಕೆ ವಹಿಸಿದರೆ ನಿಮ್ಮ ಜೀವನ ಉತ್ತಮವಾಗಿರುವಂಥದ್ದು. ಯಾಕಂತಂದರೆ ಶನಿ ಹೇಳುವಂಥದ್ದು ನಿಮ್ಮ ಮಾಡುವಂಥ ಒಂದು ಕೂದಲು ಎಳೆಯಷ್ಟು ಕೆಲಸನೂ ಕೂಡ ಕ್ಯಾಲ್ಕುಲೇಟ್ ಮಾಡುವಂಥ ಗ್ರಹ, ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ದೇವರು. ಹಾಗಾಗಿ ನೀವು ಎಚ್ಚರಿಕೆ ವಹಿಸಿದರೆ ಅಂತಂದರೆ ನಿಮ್ಮ ಕಡೆಯಿಂದ ಯಾವುದೇ ತಪ್ಪಾಗದೇ ಇರೋ ಥರ ನೋಡಬೇಕು, ಅಥವಾ ನಿಮ್ಮ ಕಡೆಯಿಂದ ಯಾವುದೇ ಒಂದು ಮೋಸ ಆಗದೇ ಇರೋ ಥರ ನೀವು ನೋಡ್ಕೋಬೇಕು ಭವಿಷ್ಯದಲ್ಲಿ. ಹಾಗೆ ಮಾಡ್ಕೊಂಡು ಹೋದರೆ ಶನಿಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಆಗೋದಿಲ್ಲ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಈಗ ಇಷ್ಟೆಲ್ಲ ಬಂದುಬಿಟ್ಟು ನಾನು ಶನಿಯ ಬಗ್ಗೆ ಹೇಳಿದೆ ನಿಮಗೆ. ಶನಿ ವಕ್ರಿಯಾಗಿರೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗ್ತದೆ ಅಂದ್ಕೊಂಡು, ನಿಮಗೆ ಕಷ್ಟ ಅಂದ್ಕೊಂಡು ಬಂದಾಗ ಅದರದ್ದು 2ನೇ ರೂಪನೇ ಬಂದುಬಿಟ್ಟು ಸುಖ ಅಲ್ವಾ. ಒಂದೇ ನಾಣ್ಯದ 2 ಮುಖಗಳು. ಅದು ಯಾರೋ ಬಂದುಬಿಟ್ಟು ನಿಮಗೆ ಅತಿ ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬ ತೊಂದರೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ಆ ದಾರಿಯಲ್ಲೇ ಮತ್ತೆ 4 ಜನ ಹೋಗ್ತಾ ಇರ್ತಾರಲ್ವ, ಅವ್ರು ಆ 4 ಜನರಲ್ಲಿ ಯಾರಾದರೂ ಒಬ್ಬರು ಬಂದುಬಿಟ್ಟು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂದ್ಕೊಂಡ್ಬಿಟ್ಟು ನಿಮಗೆ ತೊಂದರೆ ಕೊಡ್ತಿರುವಂಥ ವ್ಯಕ್ತಿಗೆ ಬಂದುಬಿಟ್ಟು ಒಂದು ಮಾತನ್ನು ಕೇಳೋದು, ಅಥವಾ ಒಂದು 4 ಮಾತಾಡೋದು, ಅಥವಾ ಅವನಿಗೆ ಅಲ್ಲಿಂದ ಕಳಿಸೋದು, ಅಥವಾ ನಿಮ್ಮ ಸೇಫ್ಟಿಗೆ ಅವ್ರು ಬಂದುಬಿಟ್ಟು ನಿಂತ್ಕೊಳ್ಳುವಂಥದ್ದು ಹಲವಾರು ಉದಾಹರಣೆಗಳು ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ರೋಡಲ್ಲಿ ಹೋಗಬೇಕಾದ್ರೆ. ಅದೇ ರೀತಿಯಾಗಿ ಈ ಗ್ರಹಗಳ ವಿಚಾರಕ್ಕೆ ಬಂದರೂ ಕೂಡ ಅದೇ ರೀತಿಯಾದಂಥ ಒಂದು ಪ್ರತಿಫಲವೂ ಕೂಡ ನಿಮ್ಮ ರಾಶಿಯವರಿಗೆ ಸಿಗ್ತದೆ. ಅದು ಹೇಗೆ ಅಂತ ನೀವು ಕೇಳಬಹುದು. ನಾನು ಆವಾಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ನಿಮಗೆ, ಉಚ್ಚ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ ಅಂದ್ಕೊಂಡು. ಯಾವತ್ತಿದ್ರೂ ಕೂಡ ಒಂದು ವಿದ್ಯಾರ್ಥಿ ಆದವನು ಗುರುವಿಗೆ ಗುಲಾಮನಾಗಿರಲೇಬೇಕು, ಗುಲಾಮನಾಗೇ ಇರ್ತಾನೆ. ಗುರುವಿಗೆ ಕಂಡ್ರೆ ಎಲ್ಲೋ ಒಂದು ಕಡೆಗೆ ಭಕ್ತಿ ಜಾಸ್ತಿ ಆಗ್ತದೆ, ಒಂದು ಸ್ವಲ್ಪ ಹೆದರಿಕೆನೂ ಕೂಡ ಇರ್ತದೆ. ಅದೇ ರೀತಿ ಇಲ್ಲಿ ಒಂದು ಗುರುಗ್ರಹಕ್ಕೆ ಈ ಶನಿ ಗ್ರಹ ಕೊಡುವಂಥ ಬೆಲೆನೂ ಕೂಡ ಅದೇ ರೀತಿಯಾಗಿರ್ತದೆ. ಗುರುವಿನ ದೃಷ್ಟಿ ಉಚ್ಚವಾಗಿದ್ದಾಗ ಶನಿಯ ಪ್ರಭಾವ ಅಷ್ಟೊಂದು ನಡೆಯೋದಿಲ್ಲ. ಅದು ಜನ್ಮ ಶನಿ ಇರಬಹುದು, ಸಾಡೆ ಸಾತಿ ಇರಬಹುದು, ಅಥವಾ ಬಂದ್ಬಿಟ್ಟು ಶನಿ ವಕ್ರಿಗತನಾಗಿ ಸಂಚಾರ ಶುರು ಮಾಡಿರಬಹುದು. ಅಂಥ ಸಂದರ್ಭದಲ್ಲಿ ಗುರು ಉಚ್ಚನಾಗಿದ್ದಾಗ ಖಂಡಿತವಾಗ್ಲೂ ಕೂಡ ಶನಿಯ ಪ್ರಭಾವ ಕಡಿಮೆ ಆಗ್ತದೆ, ಸಾಡೆ ಸತಿಯ ಪ್ರಭಾವ ಹೇಳೋದು ಕಮ್ಮಿ ಆಗ್ತದೆ. ನಾನು ಇಷ್ಟೊತ್ತು ಈ ಶನಿ ವಕ್ರಿತ್ವದ ಬಗ್ಗೆ ಏನೆಲ್ಲ ನೆಗೆಟಿವ್ ಪಾಯಿಂಟ್ಗಳು ಹೇಳಿದ್ನಲ್ಲ, ಅದೆಲ್ಲ ಬಂದ್ಬಿಟ್ಟು ಈಗ ಈ ಗುರುವಿನಿಂದ ಒಂದು ಪಾಸಿಟಿವ್ ಆಗಿ ಕನ್ವರ್ಟೇಷನ್ ಆಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಿಮ್ಗೆ ಹೇಳಿದೆ ಆವಾಗಲೇ, ಹೆದರುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡು. ಇದಕ್ಕೆ ಏನು ಮಾಡಬೇಕು? ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಕೇಳ್ಬೋದು, ಏನೋ ಒಳ್ಳೇದಾಗಲಿಲ್ಲ ಸರ್, ನೀವು ಹೇಳೋದಷ್ಟೇ, ನಮಗೇನೋ ಸರಿ ಹೋಗ್ತಾ ಇಲ್ಲ. ನಾನು ಹೇಳ್ತಿರುವಂಥದ್ದು ನಿಮ್ಮ ರಾಶಿ ಮೇಲಿನ ಗೋಚಾರ ಫಲ, ನಿಮ್ಮ ಮೂಲ ಜನ್ಮ ಜಾತಕ ಅಲ್ಲ. ನಿಮ್ಗೆ ಅಷ್ಟು ಕಷ್ಟ ಇದ್ದರೆ, ಅಷ್ಟೊಂದು ತೊಂದರೆ ನಿಮ್ಮ ಜೀವನದಲ್ಲಿ ಆಗ್ತಾಯಿದ್ರೆ ಖಂಡಿತವಾಗ್ಲೂ ನಾನು ಕೊಟ್ಟಂಥ ವಾಟ್ಸಪ್ ನಂಬರಿಗೆ ಒಂದು ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿ, ನಿಮ್ಗೊಂದು ಮೆಸೇಜ್ ಬರುತ್ತೆ. ಅದೇ ರೀತಿಯಾದಂಥ ಒಂದು ಡೀಟೇಲನ್ನು ನೀವು ನಮ್ಗೆ ಕಳಿಸ್ಕೊಡಿ. ಖಂಡಿತವಾಗ್ಲೂ ಕೂಡ ಎಲ್ಲೂ ದುಡ್ಡು ಖರ್ಚು ಮಾಡಿಬಿಟ್ಟೇ ಪರಿಹಾರ ಮಾಡಬೇಕು ಅಂತಿಲ್ಲ. ಮನೆಯಲ್ಲಿ ಮಾಡ್ಕೊಳ್ಳುವಂಥ ಪರಿಹಾರಗಳು ಸಾಕಷ್ಟಿದ್ದಾವೆ. ಅದನ್ನು ಮೀರಿ ಏನಾದರೂ ದೊಡ್ಡ ಮಟ್ಟದ ತೊಂದರೆಗಳಿದ್ದಲ್ಲಿ ಸಣ್ಣ ಪುಟ್ಟ ಪರಿಹಾರಗಳು ನಾವು ಹೇಳಬಹುದು ಅಷ್ಟೇ, ಆಯಿತಾ? ಇನ್ನು ಇದಕ್ಕೆ ಪರಿಹಾರಗಳು ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಏನು ಕೇಳಿದರೆ, ಒಂದು ಹನುಮಾನ್ ಚಾಲಿಸ ಡೈಲಿ ಓದಿ. ನೀವು ಹನುಮನಿಗೆ ಆರಾಧನೆ ಮಾಡಿದ್ದೇ ಹೌದಾದಲ್ಲಿ ಎಲ್ಲೋ ಒಂದು ಕಡೆಗೆ ಶನಿ ಬಂದುಬಿಟ್ಟು ಹನುಮನಿಗೆ ಆಪ್ತಮಿತ್ರನಾಗಿರ್ತಾರೆ. ಹನುಮನ ಮಾತು ಶನಿ ಕೇಳುವಂಥದ್ದಾಗಿರ್ತಾರೆ. ಹಾಗಾಗಿ ಹನುಮನ ಉಪಾಸನೆ ಮಾಡಿ, ಹನುಮಾನ್ ಚಾಲಿಸ ಓದಿ, ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ, ತದನಂತರ ಹನುಮನಿಗೆ ಹೋಗಿ ದರ್ಶನ ಮಾಡಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನು ಮುಂದೆ ನೋಡೋದಿದ್ರೆ, ಒಂದು ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಮಾಡಿ ಪ್ರತಿ ಶನಿವಾರ ದಿನ. ಸಾಡೆ ಸಾತಿ ನಡೀತಿದೆ, ಎಲ್ಲಾದರೂ ಬಂದುಬಿಟ್ಟು ನಿಮ್ಮ ಹತ್ತಿರ ದೇವಸ್ಥಾನದಲ್ಲಿ ಶನಿ ಮಹಾಯಾಗ ಮಾಡ್ತಾಯಿದ್ರೆ,
ಅಥವಾ ಶನಿ ಯಾಗಗಳು ನಡೀತಾ ಇದ್ದರೆ ಅಲ್ಲಿ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡಿ, ಒಂದು ತೀರ್ಥ ಪ್ರಸಾದ ಸೇವನೆ ಮಾಡಿ, ತೀರ್ಥ ಪ್ರಸಾದ ಸ್ವೀಕರಣೆ ಮಾಡಿ, ಆ ಯಜ್ಞದಲ್ಲಿ ಭಾಗಿಯಾಗಿ ಶನಿದೇವರ ಆಶೀರ್ವಾದ ತಗೊಳ್ಳಿ. ಅದೇ ರೀತಿ ಇನ್ನು ಗುರುವಿನ ಉಚ್ಚ ದೃಷ್ಟಿಯಿಂದ ನಿಮ್ಗೆ ಏನೆಲ್ಲ ಆಗ್ತದೆ, ಇಷ್ಟೊಂದೊತ್ತೆಲ್ಲ ನೀವು ನೆಗೆಟಿವ್ ಕೇಳಿದ್ರಲ್ಲ. ಈಗ ಬೇವು ತಿಂದ ಮೇಲೆ ಬೆಲ್ಲ ತಿನ್ನಲೇಬೇಕು, ಇದು ಕೂಡ ಹಾಗೇನೆ. ಇನ್ನು ಗುರುವಿನ ಒಂದು ಉಚ್ಚ ದೃಷ್ಟಿಯಿಂದ ಒಂದು ಪ್ರಮೋಷನ್ ಆಗುವಂಥದ್ದು, ನೀವು ಕೆಲಸ ಮಾಡುವಂಥ ಜಾಗದಲ್ಲೇ ನಿಮ್ಗೆ ಏನೆಲ್ಲ ಪ್ರೆಷರ್ ಇತ್ತು, ಏನೆಲ್ಲ ಕಿರಿಕಿರಿ ಇತ್ತು, ಏನೆಲ್ಲ ತೊಂದರೆ ಇತ್ತು ಮೀನರಾಶಿಯವರಿಗೆ, ಅದೆಲ್ಲ ತೊಂದರೆಗಳು ದೂರ ಆಗ್ತದೆ, ನಿಮಗೆ ಪ್ರಮೋಷನ್ ಹೇಳುವಂಥದ್ದು ಸಿಗ್ತದೆ. ಅದೇ ರೀತಿಯಾಗಿ ನೀವು ಮಾಡಿರುವಂಥ ಕೆಲಸಕ್ಕೆ ಒಂದು ಅಪ್ರಿಷಿಯೇಷನ್ ಹೇಳುವಂಥದ್ದು ಕೂಡ ಸಿಗುವಂಥ ಟೈಮ್ ಇದು. ನಿಮ್ಮ ಮೇಲಧಿಕಾರಿಯಿಂದ ನಿಮ್ಮ ಬಗ್ಗೆ ಪ್ರಶಂಸೆಯ ಮಾತುಗಳು ನೀವು ಕೇಳಬಹುದು. ಅದೇ ರೀತಿಯಾಗಿ ಕೆಲಸದ ಒತ್ತಡ ಕಮ್ಮಿ ಆಗ್ತದೆ ನಿಮಗೆ ಈ ಸಂದರ್ಭದಲ್ಲಿ. ಗುರು ಉಚ್ಚ ದೃಷ್ಟಿಯಿಂದ ನೋಡ್ತಾ ಇರಬೇಕಾದ್ರೆ ಕೆಲಸದ ಒತ್ತಡ ಕಮ್ಮಿ ಆಗ್ತದೆ. ಹಣಕಾಸು ಸ್ಥಿತಿಗತಿಗಳು ಕೂಡ ಅಷ್ಟೇ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಹೋಗುವಂಥದ್ದು. ನಾನು ಆವಾಗೇನಂದೆ, ಹಣಕಾಸಿನಲ್ಲಿ ಒತ್ತಡ ಜಾಸ್ತಿ ಆಗ್ತದೆ ಅಂದ್ಕೊಂಡು ಹೇಳಿದೆ ನಾನು, ಹಣಕಾಸು ಬರೋದಿಲ್ಲ ಅಂತ ಹೇಳಲಿಲ್ಲ. ಇಲ್ಲಿ ನೋಡಿ, ಹಣಕಾಸು ಸ್ಥಿತಿಗತಿ ಕೂಡ ಈ ಗುರುದೇವ ನಿಮಗೆ ಅತ್ಯುತ್ತಮವಾಗಿ ಮಾಡಿಕೊಡುವಂಥದ್ದಾಗ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ಮೀನರಾಶಿಯವರಿಗೆ ಮಾತು ಸ್ವಲ್ಪ ಜಾಸ್ತಿ ಇರ್ತದೆ. ಮಾತು ಮಧುರವಾಗಿರಲಿ, ಮಾತು ಮಿತಿ ತಪ್ಪಿ ಆಡಬಾರ್ದು. ನೀವಿಲ್ಲಿ ನಿಮ್ಮ ಮಾತು ಕಡಿಮೆ ಆದಷ್ಟು ಮುಂದಿನ ಭವಿಷ್ಯ ಉಜ್ವಲವಾಗಿರ್ತದೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಮೀನರಾಶಿಯವರು ತುಂಬಾ ಒಂದು ಬೇಜಾರಲ್ಲಿದ್ದವರು, ತುಂಬಾ ಕೆಲವೊಂದಿಷ್ಟು ಆಗುವಂಥ ಕೆಲಸಗಳು, ನಾಳೆ ಆಗುವಂಥ ಕೆಲಸಗಳು ಇವತ್ತು ಕೈ ಚೆಲ್ಕೊಂಡು ಕೂತ್ಕೊಂಡಿರುವಂಥವ್ರು, ಅಥವಾ ಜಾಬ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಇಂಥದ್ದೆಲ್ಲ ಬಂದುಬಿಟ್ಟು ಭಾಳ ನಷ್ಟದಲ್ಲಿದ್ರಿ. ಒಂದು ಸಾಂಸಾರಿಕ ಜೀವನವೂ ಕೂಡ ಅಷ್ಟೇ, ಒಂದು ಕೌಟುಂಬಿಕ ಜೀವನ ಕೂಡ ಅಷ್ಟೇ, ಒಂದು ಗಂಡ ಹೆಂಡತಿಯರಲ್ಲೂ ಕೂಡ ಅಷ್ಟೊಂದು ಅನ್ಯೋನ್ಯವಾಗಿದ್ದವರು ಇವತ್ತು ಬಂದುಬಿಟ್ಟು ಎಲ್ಲೋ ಒಂದು ಕಡೆಗೆ ಇರುಸು ಮುರುಸಿನಿಂದ ತುಂಬ ಜನರು ಸ್ವಲ್ಪ ದೂರ ದೂರ ಇದ್ದವರು ಇದ್ದಾರೆ. ಅಂಥವರಿಗೆಲ್ಲ ಈಗ ಬದುಕು ಬದಲಾವಣೆಯತ್ತ, ಅದು ಎಂತಹ ಒಂದು ಕೌಟುಂಬಿಕವಾಗಿ ಎಂಥ ತೊಂದರೆ ಆಗಿದ್ದರೂ ಕೂಡ ಒಂದು ಒಂದಾಗುವಂಥ ಭಾಗ್ಯ ಇದೆ. ಅಥವಾ ಒಂದು ಡಿವೋರ್ಸ್ ಹಂತಕ್ಕೆ ಹೋದವ್ರಿಗೂ ಕೂಡ ಒಂದು ಒಂದಾಗುವಂಥ ಸಾಧ್ಯತೆಗಳು ಅತಿಯಾಗಿ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅದೇ ರೀತಿಯಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಪ್ರೀತಿ ಪ್ರೇಮ ಅಂದ್ಕೊಂಡ್ಬಿಟ್ಟು ತುಂಬ ವರ್ಷದಿಂದ ಪ್ರೀತಿ ಮಾಡ್ಕೊಂಡಿದ್ದವ್ರಿಗೂ ಕೂಡ ಇನ್ನೂ ನಿಮ್ಮ ಬದುಕು ಸುಖಮಯ ಆಗಿರ್ತದೆ. ನಿಮಗೆಲ್ಲ ಏನೆಲ್ಲ ಸಂಶಯಗಳಿತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ, ಅದೆಲ್ಲ ದೂರ ಆಗುವಂಥದ್ದು ಕೂಡ ಆಗ್ತದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಕೂಡ ಅಷ್ಟೇ, ಗುರು ಉಚ್ಚದೃಷ್ಟಿ ಬೀರಿದಾಗ ಬಹಳ ಚೆನ್ನಾಗಿರ್ತದೆ. ಅದು ನಮ್ಮ ಭಾರತ ದೇಶದಲ್ಲೇ ಇದ್ಕೊಂಡೇ ಓದ್ತಾ ಇರುವಂಥ ಮಕ್ಕಳಾಗಿರ್ಬೋದು, ಅಥವಾ ವಿದೇಶದಲ್ಲಿ ಹೋಗಿಬಿಟ್ಟು ನಾನೊಂದು ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಅತಿ ಉತ್ತಮವಾಗಿರ್ತದೆ. ಇನ್ನು ಹೈಯರ್ ಸ್ಟಡೀಸ್ ಯಾರೆಲ್ಲ ಮಾಡ್ತಿರೋ ಅವರಿಗೂ ಕೂಡ ಅತಿ ಉತ್ತಮವಾಗಿರುವಂಥ ಫಲಗಳೇ ಸಿಗಲಿಕ್ಕಿದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ಕೆಲವೊಂದಿಷ್ಟು ಪ್ರೊಫೆಷ್ನಲ್ ಎಕ್ಸಾಮ್ ಬರೀಲಿಕ್ಕೆ ಹೊರಟವರು, ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು, ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, IAS ಇರ್ಬೋದು, IPS ಇರಬಹುದು, ಇದೆಲ್ಲ ಯಾರೆಲ್ಲ ಪ್ರಿಪ್ರೇಷನಲ್ಲಿ ಇದ್ದೀರೋ ನಿಮಗೆ ಅತಿ ಉತ್ತಮವಾದಂಥ ಒಂದು ಬದಲಾವಣೆ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಕ್ರೀಡಾಪಟುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅತಿ ಉತ್ತಮವಾದಂತಹ ಒಂದು ಲಾಭ ಫಲಗಳು ನೋಡಲಿಕ್ಕೆ ಸಿಗ್ತದೆ. ಉಜ್ವಲವಾದಂಥ ಒಂದು ಬದುಕು ಕಟ್ಕೋಬೋದು. ಎಲ್ಲೋ ಒಂದು ಕಡೆಗೆ ಗುರು ಉಚ್ಚವಾಗಿ ನೋಡ್ತಾ ಇರೋದ್ರಿಂದ ನಿಮಗೆ ಕೆಲವೊಂದಿಷ್ಟು ಕೊಬ್ಬಿನ ಅಂಶಗಳು ಜಾಸ್ತಿ ಆಗ್ಬೋದು, ಫ್ಯಾಟ್ ಕಂಟೆಂಟ್ಗಳು ಜಾಸ್ತಿ ಆಗುವಂಥದ್ದು ಆಗ್ತದೆ ದೇಹದಲ್ಲಿ. ಅದು ಕ್ರೀಡಾಪಟುಗಳಿಗೆ ಫಿಟ್ನೆಸ್ ತುಂಬ ಮುಖ್ಯವಾಗಿರೋದ್ರಿಂದ ನೀವು ಸ್ವಲ್ಪ ನಿಮ್ಮ ಡಯಟ್ ಕಡೆ ಗಮನ ಹರಿಸ್ಬೇಕಾಗ್ತದೆ. ಅದು ಬಂದುಬಿಟ್ಟು ಜಿಮ್ ಟ್ರೈನರ್ಗಳಿಗೂ ಕೂಡ ಬಂತು, ನೀವು ಜಿಮ್ ಮಾಡ್ತಾಯಿದ್ರು ಕೂಡ ನಿಮಗೂ ಬಂತು, ಸ್ವಲ್ಪ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗ್ಬೋದು. ಹಾಗಾಗಿ ನಿಮ್ಮ ಡಯಟ್ ಹತ್ರ ನಿಮ್ಮ ಗಮನ ಜಾಸ್ತಿ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ನೋಡೋದಿದ್ರೆ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಗೃಹಿಣಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಉತ್ತಮವಾದಂಥ ಲಾಭ ಫಲಗಳು ಸಿಗ್ತದೆ. ಅದು ಕೆಲಸನೂ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಮನೆಯಿಂದ ಮಾಡ್ತಿರುವಂಥ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಅತಿ ಉತ್ತಮವಾಗಿ ಮುಂದೆ ನಡೀತದೆ. ನಾನು ಒಂದು ಮಾತು ನಿಮಗೆ ಕಿವಿ ಮಾತು ಹೇಳ್ತೇನೆ, ಗುರು ಎಷ್ಟೇ ಉಚ್ಚವಾಗಿರಲಿ, ಶನಿ ಎಷ್ಟೇ ವಕ್ರಿಯಾಗಿರಲಿ, ನಿಮ್ಮ ನಡೆ ನುಡಿ ನಿಮ್ಮ ಕರ್ಮ ಚೆನ್ನಾಗಿದ್ದರೆ ಯಾವ ಗ್ರಹಗಳಿಂದನೂ ಕೂಡ ಏನು ಮಾಡಲಿಕ್ಕೂ ಆಗೋದಿಲ್ಲ. ನಿಮ್ಮ ಕೆಲಸ ನಿಷ್ಠೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಯಾರಿಗೂ ಅನ್ಯಾಯ ಆಗದೇ ಇರೋ ಥರ ನೋಡ್ಕೊಳ್ಳಿ, ಯಾರಿಗೂ ಮೋಸ ಆಗದೇ ಇರೋ ಥರ ನೋಡ್ಕೊಳ್ಳಿ. ಗುರು ಹಿರಿಯರಿಗೆ ನೀವು ಆದಷ್ಟು ಗೌರವದಿಂದ ಕಾಣಿ. ನೀವು ರಾಯರ ಮಠಕ್ಕೆ ಭೇಟಿ ಕೊಡಿ, ಯಾವುದೇ ಒಂದು ಮಠಗಳಿಗೆ, ಮಠ ಮಾನ್ಯಗಳಿಗೆ ಭೇಟಿ ಕೊಡಿ, ಅಲ್ಲಿ ಆಶೀರ್ವಾದ ಪಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಬರುವಂಥ ಭವಿಷ್ಯ ನಿಮಗೆ ಅತಿ ಉತ್ತಮವಾಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.